ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ನಾವು ನೈಟ್ ಮಲಗುವಾಗ ಕುಂಕುಮಾದಿ ತೈಲ ಈ ರೀತಿ ಇರುವಂತಹ ಹೋಮ್ ರೆಮಿಡಿಗಳನ್ನು ನಾವು ಯೂಸ್ ಮಾಡಬೇಕಾದ್ರೆ ಇಲ್ಲಿ ಮಸಾಜ್ ಬಗ್ಗೆ ಹೇಳ್ತೀನಿ, ನಾನು ಪ್ರತಿ ಹೇಳ್ಕೊಡ್ತೀನಿ. ಇದನ್ನ ಈ ರೀತಿ ನಾವು ಪೂರ್ತಿಯಾಗಿ ನಾವು ಕತ್ತು ಭಾಗ ಕಿವಿ ಎಲ್ಲದಕ್ಕೂ ನಾವು ಇದನ್ನ ಹಚ್ಕೊಂಡ್ರೆ ಈ ರೀತಿ ನಾವು ಇಲ್ಲಿ ಹಿಡಬೇಕು. ಹಿಂಗೆ ಹಿಡಿದು ಇಲ್ಲಿಂದ ನಾವು ಪೂರ್ತಿ ಈ ರೀತಿ ಮಸಾಜ್ ಮಾಡಬೇಕು. ಇದನ್ನ ಒಂದು 10 ಸರ್ತಿ ನಾವು ಮಾಡಬೇಕು. ಇಲ್ಲಿಂದ ಇಲ್ಲಿ ತಗೋಬೇಕು. ಇಷ್ಟ ಆದ್ಮೇಲೆ ಈ ತುಟಿ ಭಾಗ ಇಲ್ಲಿಂದ ಮತ್ತೆ ಹಿಂಗೆ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗ್ತದೆ. ನೋಡ್ರಿ ಈ ರೀತಿ ಇದು 10 ಸರ್ತಿ ಆದ್ಮೇಲೆ ಇಲ್ಲಿ ಮೂಗಿನ ಹತ್ರ ಇಲ್ಲಿಂದ ಮತ್ತೆ ನಾವು ಈ ರೀತಿ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗತ್ತೆ. ಈ ಬೆಳಿಂದ ನೋಡ್ರಿ ಈ ರೀತಿ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗತ್ತೆ. ಮಾಡಿ ಆದಮೇಲೆ ನಾವು ಮೇಲೆ ಇಲ್ಲಿ ಈ ರೀತಿ ನಮ್ಮ ಈ ಒಂದು ಐಬ್ರೋ ಇರ್ತಾವೆ ಪೂರ್ತಿ ಕೆಳಗೆ ಬಂದಂಗೆ ಆಗ್ಬಿಟ್ಟಿರ್ತಾವಲ್ಲ. ಈಗ ನೋಡ್ರಿ ನೀವು ವಯಸ್ಸಾಗ್ತಾ ಹೋದಂಗೆ ಇಲ್ಲೆಲ್ಲ ಸ್ವಲ್ಪ ಜೋದಿದಂಗೆ ಆಗ್ಬಿಡ್ತಾವೆ. ಇವನ್ನೆಲ್ಲ ನಾವು ಕರೆಕ್ಟಾಗಿ ನಾವೆಲ್ಲ ನಾವು ಫಾಲೋ ಮಾಡಬೇಕಾಗ್ತದೆ. ನಾವು ಆಯಿಲ್ ಹಚ್ಚಿ ಕೈ ಬಿಟ್ಬಿಡ್ತೀವಿ. ಅದ್ರ ಬದಲಾಗಿ ಒಂದು 10 ಸರ್ತಿ ಈ ರೀತಿ ನಾವು ಮಾಡ್ಬೇಕು. ನೋಡ್ರಿ ಈ ರೀತಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಐಬ್ರೋನು ಸ್ವಲ್ಪ ಮೇಲೆ ಹೋದಂಗೆ ಆಗುತ್ತೆ. ನೋಡ್ರಿ ಈ ರೀತಿ ನಾವು ಇದನ್ನು ಒಂದು 10 ಸರ್ತಿ ಈ ಕಡೆಯಿಂದ ಮತ್ತೆ ಈ ಕಡೆಯಿಂದ ಈ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡ್ರಿ ನಾವು ಆಯಿಲ್ ಹಚ್ಚಿ ಬಿಡೋದಷ್ಟೇ ಇಲ್ಲ, ಇವನ್ನೆಲ್ಲ ನಾವು ಪಾಯಿಂಟ್ಸನ್ನು ನಾವು ಲೈಟ್ ಹೋಗತ್ತೆ. ಆಮೇಲೆ ಇಲ್ಲಿ ಒಂದು 10 ಸರ್ತಿ ಈ ರೀತಿ ಇಲ್ಲಿ ಇದನ್ನ ಹೆಣ್ಮಕ್ಳು ಅಷ್ಟೇ ಮಾಡ್ಬೇಕಾ? ಇಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಈ ಒಂದು ಮಸಾಜ್ ಆಯಿಲ್ ಹಚ್ಚಬೇಕಾದ್ರೆ ಈ ರೀತಿ ನೀವು ಮಸಾಜ್ ಮಾಡ್ಕೊರಿ. ಎಷ್ಟು ಚೆನ್ನಾಗುತ್ತೆ ನಿಮ್ಮ ಸ್ಕಿನ್ನು. ಬರೀ ಒಂದು ವಾರ ನೀವು ಈ ಒಂದು ಆಯಿಲ್ ಹಚ್ಚಬೇಕು. ನಿಜವಾಗ್ಲೂ ಎಣ್ಣೆ ಭಾಳ ಗಮಗ ಮಾಡುವಂಥದ್ದು. ಯಾಕಂದರೆ ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದವು ಎಲ್ಲನೂ ನಮಗೆ ಸ್ಕಿನ್ಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುವಂಥದ್ದು, ಆಮೇಲೆ ಕಲೆ ಮುಕ್ತ ಮಾಡುವಂಥ ಒಂದು ಆಯಿಲು. ಇದನ್ನ ಒಂದು ಆಯಿಲನ್ನು ಮಾಡ್ಕೊರಿ. ಬಾಯ್ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ನಾವು ನೈಟ್ ಮಲಗುವಾಗ ಕುಂಕುಮಾದಿ ತೈಲ ಈ ರೀತಿ ಇರುವಂತಹ ಹೋಮ್ ರೆಮಿಡಿಗಳನ್ನು ನಾವು ಯೂಸ್ ಮಾಡಬೇಕಾದ್ರೆ ಇಲ್ಲಿ ಮಸಾಜ್ ಬಗ್ಗೆ ಹೇಳ್ತೀನಿ, ನಾನು ಪ್ರತಿ ಹೇಳ್ಕೊಡ್ತೀನಿ. ಇದನ್ನ ಈ ರೀತಿ ನಾವು ಪೂರ್ತಿಯಾಗಿ ನಾವು ಕತ್ತು ಭಾಗ ಕಿವಿ ಎಲ್ಲದಕ್ಕೂ ನಾವು ಇದನ್ನ ಹಚ್ಕೊಂಡ್ರೆ ಈ ರೀತಿ ನಾವು ಇಲ್ಲಿ ಹಿಡಬೇಕು. ಹಿಂಗೆ ಹಿಡಿದು ಇಲ್ಲಿಂದ ನಾವು ಪೂರ್ತಿ ಈ ರೀತಿ ಮಸಾಜ್ ಮಾಡಬೇಕು. ಇದನ್ನ ಒಂದು 10 ಸರ್ತಿ ನಾವು ಮಾಡಬೇಕು. ಇಲ್ಲಿಂದ ಇಲ್ಲಿ ತಗೋಬೇಕು. ಇಷ್ಟ ಆದ್ಮೇಲೆ ಈ ತುಟಿ ಭಾಗ ಇಲ್ಲಿಂದ ಮತ್ತೆ ಹಿಂಗೆ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗ್ತದೆ. ನೋಡ್ರಿ ಈ ರೀತಿ ಇದು 10 ಸರ್ತಿ ಆದ್ಮೇಲೆ ಇಲ್ಲಿ ಮೂಗಿನ ಹತ್ರ ಇಲ್ಲಿಂದ ಮತ್ತೆ ನಾವು ಈ ರೀತಿ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗತ್ತೆ. ಈ ಬೆಳಿಂದ ನೋಡ್ರಿ ಈ ರೀತಿ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗತ್ತೆ. ಮಾಡಿ ಆದಮೇಲೆ ನಾವು ಮೇಲೆ ಇಲ್ಲಿ ಈ ರೀತಿ ನಮ್ಮ ಈ ಒಂದು ಐಬ್ರೋ ಇರ್ತಾವೆ ಪೂರ್ತಿ ಕೆಳಗೆ ಬಂದಂಗೆ ಆಗ್ಬಿಟ್ಟಿರ್ತಾವಲ್ಲ. ಈಗ ನೋಡ್ರಿ ನೀವು ವಯಸ್ಸಾಗ್ತಾ ಹೋದಂಗೆ ಇಲ್ಲೆಲ್ಲ ಸ್ವಲ್ಪ ಜೋದಿದಂಗೆ ಆಗ್ಬಿಡ್ತಾವೆ. ಇವನ್ನೆಲ್ಲ ನಾವು ಕರೆಕ್ಟಾಗಿ ನಾವೆಲ್ಲ ನಾವು ಫಾಲೋ ಮಾಡಬೇಕಾಗ್ತದೆ. ನಾವು ಆಯಿಲ್ ಹಚ್ಚಿ ಕೈ ಬಿಟ್ಬಿಡ್ತೀವಿ. ಅದ್ರ ಬದಲಾಗಿ ಒಂದು 10 ಸರ್ತಿ ಈ ರೀತಿ ನಾವು ಮಾಡ್ಬೇಕು. ನೋಡ್ರಿ ಈ ರೀತಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಐಬ್ರೋನು ಒಂದು ಸ್ವಲ್ಪ ಮೇಲೆ ಹೋದಂಗೆ ಆಗುತ್ತೆ. ನೋಡ್ರಿ ಈ ರೀತಿ ನಾವು ಇದನ್ನು ಒಂದು 10 ಸರ್ತಿ ಈ ಕಡೆಯಿಂದ ಮತ್ತೆ ಈ ಕಡೆಯಿಂದ ಈ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡ್ರಿ ನಾವು ಆಯಿಲ್ ಹಚ್ಚಿ ಬಿಡೋದಷ್ಟೇ ಇಲ್ಲ, ಇವನ್ನೆಲ್ಲ ನಾವು ಪಾಯಿಂಟ್ಸನ್ನು ನಾವು ಲೈಟ್ ಹೋಗ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಒಂದು 10 ಸರ್ತಿ ಈ ರೀತಿ ಇಲ್ಲಿ ಇದನ್ನ ಹೆಣ್ಮಕ್ಳು ಅಷ್ಟೇ ಮಾಡ್ಬೇಕಾ? ಇಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಈ ಒಂದು ಮಸಾಜ್ ಆಯಿಲ್ ಹಚ್ಚಬೇಕಾದ್ರೆ ಈ ರೀತಿ ನೀವು ಮಸಾಜ್ ಮಾಡ್ಕೊರಿ. ಎಷ್ಟು ಚೆನ್ನಾಗುತ್ತೆ ನಿಮ್ಮ ಸ್ಕಿನ್.